ಮಂಡ್ಯದಲ್ಲಿ ಸುಮಲತಾ ಹೆಸರಿಗಷ್ಟೇ ಪಕ್ಷೇತರ ಅಭ್ಯರ್ಥಿ. ಸುಮಲತಾಗೆ ಕಾಂಗ್ರೆಸ್ ಬಿಜೆಪಿ ರೈತ ಸಂಘದ ಬೆಂಬಲವಿದೆ. ಕಾಂಗ್ರೆಸ್ ವಿರುದ್ಧವೇ ಸಿಎಂ ಕುಮಾರಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಹೆಸರಿಗಷ್ಟೇ ಪಕ್ಷೇತರ ಅಭ್ಯರ್ಥಿ. ಸುಮಲತಾಗೆ ಕಾಂಗ್ರೆಸ್ ಬಿಜೆಪಿ ರೈತ ಸಂಘದ ಬೆಂಬಲವಿದೆ. ಕಾಂಗ್ರೆಸ್ ವಿರುದ್ಧವೇ ಸಿಎಂ ಕುಮಾರಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲ ಸೇರಿ ಜೆಡಿಎಸ್ ಮಣಿಸೋದಕ್ಕೆ ಹೊರಟಿರೋದು. ಎಲ್ಲಾ ರೀತಿಯ ಚಕ್ರವ್ಯೂಹ ರಚನೆ ಮಾಡಿದ್ದಾರೆ. ಮಂಡ್ಯ ಜನ ಎಲ್ಲವನ್ನು ಮೆಟ್ಟಿ ನಿಲ್ಲುತ್ತಾರೆ. ಐಟಿ ದಾಳಿಯ ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ಬಿಜೆಪಿ ಅವರ ಮಾರ್ಗದರ್ಶನದಲ್ಲಿ ದಾಳಿ ನಡೆಯುತ್ತಿದೆ. ಅದಕ್ಕೆಲ್ಲ ಸೊಪ್ಪು ಹಾಕದೆ ಹೋರಾಟಕ್ಕೆ ಹೊರಟಿದ್ದೇವೆ. ಚಿಕ್ಕಮಗಳೂರಿನ ಕೊಪ್ಪಳದಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಮಂಡ್ಯದಲ್ಲಿ ಇರ್ತಕ್ಕಂಥದ್ದು ಜಾತ್ಯತೀತ ಜನತಾದಳದ ವಿರುದ್ಧವಾಗಿ, ಅಭ್ಯರ್ಥಿಯ ವಿರುದ್ಧವಾಗಿ ಮಂಡ್ಯದಲ್ಲಿ ನಾನು ಹೇಳ್ತಕ್ಕಂಥ ಬೇರೆ ಕಡೆ ಏನಿಲ್ಲ ಇರ್ತಕ್ಕಂಥದ್ದು. ಈಗಾಗಲೇ ಕೈ ಮೀರಿ ಹೋಗಿರ್ತಕ್ಕಂಥ ಘಟನೆಗಳೇನು ನಡೆದಿದೆ ಅಲ್ಲಿ. ಇವತ್ತು ಒಂದು ಕಡೆ BJP ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಯಾವ ರೀತಿ ಇದೆ ಅಂದರೆ, ಹೆಸರಿಗೆ ಪಕ್ಷೇತರ ಅಭ್ಯರ್ಥಿ ಆದರೆ ಅವ್ರಿಗಿರ್ತಕ್ಕಂಥ ಬೆಂಬಲ ಕಾಂಗ್ರೆಸ್ ಪಕ್ಷದ ಬೆಂಬಲ, BJP ಪಕ್ಷದ ಬೆಂಬಲ, ಅಲ್ಲಿಂದ ರೈತ ಸಂಘದ ಬೆಂಬಲ, ಅದರ ಜೊತೆಗೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಬೆಂಬಲ, ಇಷ್ಟೆಲ್ಲ ಒಟ್ಟಾರೆ ಸೇರಿ JDSನ ಮಣಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದು ಏನಿದೆ ನೇರವಾಗಿ ಹೇಳ್ತೀನಿ. ಇದರಲ್ಲೇನಿಲ್ಲ. ಕಳೆದ 3 ತಿಂಗಳಿಂದ ನಡೀತಿರ್ತಕ್ಕಂಥ ಘಟನೆಗಳು ಇವತ್ತು ನೀವು ಮಾಧ್ಯಮಗಳ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೊಡ್ತಕ್ಕಂಥ ಆ ಪ್ರಚಾರ ಇದೆಯಲ್ಲ ಭರಾಟೆ, ಆದರೆ ಸ್ಥಳೀಯವಾಗಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ಮೇ 23ನೇ ತಾರೀಕು ನಂತರಲೇ ನಿಮ್ಗೆ ಉತ್ತರ ಕೊಡ್ತೀನಿ. ಮಾಧ್ಯಮಗಳು ಸಹ ಇವತ್ತು ಇವರ ಜೊತೆ ಸೇರಿ ನೀವು ಪ್ರತಿದಿನ ಏನೋ ಇಡೀ ದೇಶದಲ್ಲಿ ಮಂಡ್ಯ ಮುಖಾಂತರ ಅಭ್ಯರ್ಥಿಗಳನ್ನು ಅವರೇನು ಯಾವುದೇ ಕಾರಣಕ್ಕೂ ಸಪ್ರೆಸ್ ಮಾಡಲಿಕ್ಕೆ ಸಾಧ್ಯ. IT ರೈಡ್ಗಳು ನಡೀತಾ ಇರತಕ್ಕಂಥ ಉದ್ದೇಶಗಳು ಏನು ಅಂತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಕೇಂದ್ರದ BJPಯ ಒಂದು ಸರ್ಕಾರ ಆಡಳಿತದಲ್ಲೇನಿದೆ ಅವರ ಒಂದು ಡೈರೆಕ್ಷನ್ಗಳ ಮೇಲೆ ಇದೇನು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಸೊಪ್ಪಾಗ್ತಕ್ಕಂಥ ಪ್ರಶ್ನೆಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಈಗಾಗಲೇ ತಯಾರು ಮಾಡ್ಕೊಂಡೇ ಹೊರಟಿದ್ದೀವಿ. ಒಬ್ಬ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾದಂಥ ಒಂದು ಅಕಾಲಿಕ ಮರಣ ಅಪಘಾತದಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ನೋವು ತಂದಿರತಕ್ಕಂಥದ್ದು. ಇದೀಗ ತಾನೇ ಆಸ್ಪತ್ರೆಗೆ ಹೋಗಿ ಬಂದಿದ್ದೇನೆ. IT ರೈಡ್ ಮುಖಾಂತರ ಅಭ್ಯರ್ಥಿಗಳನ್ನು ಅವರೇನು ಯಾವುದೇ ಕಾರಣಕ್ಕೂ ಸಪ್ರೆಸ್ ಮಾಡಲಿಕ್ಕೆ ಸಾಧ್ಯ. IT ರೈಡ್ಗಳು ನಡೀತಾ ಇರತಕ್ಕಂಥ ಉದ್ದೇಶಗಳು ಏನು ಅಂತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಕೇಂದ್ರದ BJPಯ ಒಂದು ಸರ್ಕಾರ ಆಡಳಿತದಲ್ಲೇನಿದೆ ಅವರ ಒಂದು ಡೈರೆಕ್ಷನ್ಗಳ ಮೇಲೆ ಇದೇನು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಸೊಪ್ಪಾಗ್ತಕ್ಕಂಥ ಪ್ರಶ್ನೆಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಈಗಾಗಲೇ ತಯಾರು ಮಾಡ್ಕೊಂಡೇ ಹೊರಟಿದ್ದೀವಿ. ಒಬ್ಬ